ನಮಸ್ಕಾರ ಸ್ನೇಹಿತರೆ. 15 ವರ್ಷದ ಹುಡುಗ, ಆದರೆ ಇಂದು ಇಡೀ ಕ್ರಿಕೆಟ್ ಜಗತ್ತು ಅವರ ಬಗ್ಗೆ ಮಾತನಾಡುತ್ತಿದೆ. ಭಾರತದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಐಸಿಸಿ ಟಿ20 ರ್ಯಾಂಕಿಂಗ್ನಲ್ಲಿ ಬರೋಬ್ಬರಿ 230 ಸ್ಥಾನ ಜಿಗಿದು ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಈ ಸಾಧನೆ ಹೇಗೆ ಸಾಧ್ಯವಾಯಿತು? ಇದು ಭಾರತದ ಕ್ರಿಕೆಟ್ಗೆ ಏನು ಸೂಚಿಸುತ್ತದೆ? ಮತ್ತು ಮುಂದಿನ ದಿನಗಳಲ್ಲಿ ವೈಭವ್ ಭಾರತದ ಸೂಪರ್ ಸ್ಟಾರ್ ಆಗಬಹುದೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಕಿರಣ್ ಕ್ರಿಕೆಟ್ ಕನ್ನಡಗೆ ಸ್ವಾಗತ. ಭಾರತೀಯ ಕ್ರಿಕೆಟ್ನಲ್ಲಿ ಹೊಸ ಯುಗ ಆರಂಭವಾಗುತ್ತಿರುವ ಲಕ್ಷಣಗಳು ಕಾಣಿಸುತ್ತಿವೆ. ಅನುಭವಿಗಳ ಜೊತೆಗೆ ಯುವ ಆಟಗಾರರು ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಅವರಲ್ಲಿ ಈಗ ಹೆಚ್ಚು ಗಮನ ಸೆಳೆದಿರುವ ಹೆಸರು ವೈಭವ್ ಸೂರ್ಯವಂಶಿ. ಕೇವಲ 15 ವರ್ಷದ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತ್ಮವಿಶ್ವಾಸದಿಂದ ಆಡಿರುವ ಎಲ್ಲರೂ ಗಮನ ಸೆಳೆದಿದೆ. ಇತ್ತೀಚಿನ ಪ್ರದರ್ಶನದ ನಂತರ ಐಸಿಸಿ ಬಿಡುಗಡೆ ಮಾಡಿದ ಹೊಸ ಟಿ20 ರ್ಯಾಂಕಿಂಗ್ನಲ್ಲಿ ಅವರು ಬರೋಬ್ಬರಿ 230 ಸ್ಥಾನ ಏರಿಕೆ ಕಂಡಿದ್ದಾರೆ. ಇದು ಯಾವುದೇ ಯುವ ಆಟಗಾರನಿಗೆ ದೊಡ್ಡ ಸಾಧನೆಯಾಗಿದೆ. ಈ ಸಾಧನೆಯ ಹಿಂದಿನ ಪ್ರಮುಖ ಕಾರಣವೇನು ಎಂಬುದು ನೋಡುವುದಾದರೆ, ಇತ್ತೀಚಿನ ಪಂದ್ಯಗಳಲ್ಲಿ ವೈಭವ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಅವರು ಕೇವಲ ರನ್ ಗಳಿಸುವುದಷ್ಟೇ ಅಲ್ಲ, ತಂಡಕ್ಕೆ ವೇಗದ ಆರಂಭ ನೀಡಿದರು. ಒತ್ತಡದಲ್ಲಿಯೂ ಶಾಂತವಾಗಿ ಆಡಿದರು. ದೊಡ್ಡ ಹೊಡೆತಗಳ ಜೊತೆಗೆ ಉತ್ತಮ ಶಾಟ್ ಆಯ್ಕೆಯೂ ತೋರಿಸಿದರು. ಅವರ ಆತ್ಮವಿಶ್ವಾಸವೇ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಐಸಿಸಿ ರ್ಯಾಂಕಿಂಗ್ನಲ್ಲಿ ಇಂತಹ ಜಿಗಿತ ಬರಲು ನಿರಂತರ ಪ್ರದರ್ಶನವೇ ಕಾರಣ. ಕ್ರಿಕೆಟ್ ತಜ್ಞರು ಈ ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದಾರೆ. ಹೌದು, ಬಹಳ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸಾಧನೆ ಮಾಡುವುದು ಸುಲಭವಲ್ಲ, ಆದರೆ ಇದು ಆರಂಭ ಮಾತ್ರ. ಮುಂದಿನ ವರ್ಷಗಳಲ್ಲಿ ಅವರು ಇದೇ ರೀತಿಯ ಸ್ಥಿರ ಪ್ರದರ್ಶನ ನೀಡಿದರೆ ಭಾರತ ತಂಡದ ಪ್ರಮುಖ ಬ್ಯಾಟರ್ ಆಗುವ ಸಾಧ್ಯತೆ ಇದೆ. ಭಾರತಕ್ಕೆ ಈಗ ಯುವ ಪ್ರತಿಭೆಗಳ ಕೊರತೆ ಇಲ್ಲ, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರಂತರ ಯಶಸ್ಸು ಪಡೆಯುವುದು ನಿಜವಾದ ಸವಾಲು. ಭಾರತದ ಅಭಿಮಾನಿಗಳು ಈಗ ವೈಭವ್ ಮೇಲೆ ದೊಡ್ಡ ನಿರೀಕ್ಷೆ ಇಟ್ಟಿದ್ದಾರೆ. ಮುಂದಿನ ಸರಣಿಗಳಲ್ಲಿ ಅವರು ಇದೇ ರೀತಿಯ ಪ್ರದರ್ಶನ ನೀಡಿದರೆ ಭಾರತ ತಂಡಕ್ಕೆ ಮತ್ತೊಬ್ಬ ಸೂಪರ್ ಸ್ಟಾರ್ ಸಿಗಬಹುದು. ಆದರೆ ಈಗಲೇ ಅವರನ್ನು ದೊಡ್ಡ ದಿಗ್ಗಜರೊಂದಿಗೆ ಹೋಲಿಸುವುದು ಸರಿಯಲ್ಲ. ಅವರಿಗೆ ಇನ್ನೂ ಸಾಕಷ್ಟು ಪಂದ್ಯಗಳ ಅನುಭವ ಬೇಕಿದೆ. ಆದರೂ ಅವರು ಆರಂಭ ಮಾತ್ರ ಅತ್ಯಂತ ಭರವಸೆಯಾಗಿದೆ. ಸ್ನೇಹಿತರೆ, ಐಸಿಸಿ ರ್ಯಾಂಕಿಂಗ್ನಲ್ಲಿ 230 ಸ್ಥಾನಗಳ ಜಿಗಿತ ಯಾವುದೇ ಸಾಮಾನ್ಯ ಸಾಧನೆ ಅಲ್ಲ. ಇದು ವೈಭವ್ ಅವರ ಪ್ರತಿಭೆ, ಪರಿಶ್ರಮ ಮತ್ತು ಉತ್ತಮ ಪ್ರದರ್ಶನದ ಫಲ. ಮುಂದಿನ ದಿನಗಳಲ್ಲಿ ಭಾರತದ ಕ್ರಿಕೆಟ್ಗೆ ಇನ್ನಷ್ಟು ದೊಡ್ಡ ಕೊಡುಗೆ ನೀಡುತ್ತಾರೆ ಎಂದು ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ವೈಭವ್ ಸೂರ್ಯವಂಶಿ ಭಾರತದ ಮುಂದಿನ ಸೂಪರ್ ಸ್ಟಾರ್ ಆಗುತ್ತಾರಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕಿರಣ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಕ್ರಿಕೆಟ್ ಅಪ್ಡೇಟ್ನಲ್ಲಿ ಭೇಟಿಯಾಗೋಣ.